ಮುಧೋಳ ನಗರದಲ್ಲಿ ನಡೀತಿರುವಂತಹ ರೈತರ ಹೋರಾಟಕ್ಕೆ ಈಗಾಗಲೇ ಒಂದ್ ಕಡೆ ವರ್ತಕರು ಕೂಡ ಬೆಂಬಲವನ್ನು ನೀಡಿರುವಂತದ್ದು. ಅದರ ಜೊತೆಗೆ ಏನು ಆಟೋ ಚಾಲಕರು ಕೂಡ ಏನು ಬೆಂಬಲ ನೀಡಿ ರೈತರ ಜೊತೆಗೆ ನಾವು ಇದೀವಿ ಅಂತ ಹೇಳ್ಕೊಂಡು ಬಂದು ಅವರಿಗೆ ಸಾಥ್ ನೀಡೋಕೆ ಬಂದಿದ್ದಾರೆ. ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಕಡೆ ಆಟೋಗಳು ಈಗಾಗಲೇ ಸಾಲಾಗಿ ನಿಂತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಏನು ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ನಡೆಯುತ್ತೆ, ಎತ್ತಿನ ಬಂಡಿ ರ್ಯಾಲಿ ನಡೆಯುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈಗಾಗಲೇ ಮುಧೋಳ ನಗರದಲ್ಲಿರುವಂತಹ ಎಲ್ಲ ಆಟೋ ಚಾಲಕರು ಇಲ್ಲಿ ಬಂದು ಜಮಾವಣೆ ಆಗಿದ್ದಾರೆ. ಯಾಕಂದ್ರೆ ರೈತ ಚೆನ್ನಾಗಿದ್ರೆ ನಾಡು ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ, ಯಾಕಂದ್ರೆ ದೇಶಕ್ಕೇನೆ ಅನ್ನ ನೀಡುವಂತ ಅನ್ನದಾತರಿಗೆ ಸಂಕಷ್ಟ ಬಂದು ಒದಗಿದಾಗ ನಾವು ಅವರ ಪರವಾಗಿ ಅವರಿಗೆ ಸಾಥ್ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಏನು ತಮ್ಮ ಇವತ್ತಿನ ಒಂದು ಏನು ಕೆಲಸ ಏನಿದೆ ಅದನ್ನು ಬಿಟ್ಕೊಂಡು ಅವರಿಗೆ ಬಂದು ಸಪೋರ್ಟ್ ಅನ್ನು ಮಾಡ್ತಾ ಇರುವಂತದ್ದು. ಆ ಒಂದು ಸಪೋರ್ಟ್ ಮಾಡುವ ಮೂಲಕ ತಮ್ಮದೇ ಆದ ರೀತಿಯ ಒಂದು ದೊಡ್ಡತನವನ್ನು ಮೆರೆದಿದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಏನು ತೋರಿಸ್ತಾ ಇದೀವಿ. ಅವ್ರು ಮಾತಾಡ್ಸೋಣ ಏನು ಹೇಳ್ತಾರಂತ ಆಟೋ ಚಾಲಕರು. ಸರಿ, ಎಲ್ಲರೂ ಕೂಡ ನೀವು ಇವತ್ತಿನ ನಿಮ್ಮ ಒಂದು ದಿನದ ಕೆಲಸವನ್ನು ಒಂದು ಪಗಾರವನ್ನು ಬದಿಗಿರಿಸಿ ಇವರಿಗೆ ಸಪೋರ್ಟ್ ಮಾಡಾಕತ್ತೀರಿ. ರೈತರ ಹೋರಾಟದ ಭಾಗಿಯಾಗಿದ್ದೀರಿ. ಏನು ಅವರು ರೈತ ಸಂಘಟನೆ ಅವರು 10-15 ದಿನ ಆದರೂ ಅವರು ಸ್ಟ್ರೈಕಿಗೆ ಕೂತಾರ. ಅದ್ರಿಗೆ ಯಾರು ಸರ್ಕಾರ ಆಗಲಿ ಏನೋ ಅವ್ರಿಗೆ ಸ್ಪಂದಿಸುತ್ತಿಲ್ಲ. ಅದಕ್ಕೋಸ್ಕರ ಏನೈತಿ, ನಾವು ಆಟೋ ಚಾಲಕರು ಅವರು ಉಪವಾಸ ರಾತ್ರಿ ಹಗಲು ಕೂಡಿ ದನದ ನೀರು ಹಾಸೆ ಕಬ್ಬು ಬೆಳೆದಿದ್ದ ಬೆಳೆಗೆ ಅದಕ್ಕೆ ಪರಿಹಾರ ಏನು ಕೊಡ್ತಾ ಇಲ್ಲ. 3,500 ರೂಪಾಯಿ ಪರಿಹಾರ ಕೊಡಬೇಕಾಗಿ ಅದಕ್ಕೆ ರೈತರವರು ತ್ರಾಸನಾಗ ಅದಾರ ಅಂದ್ರು ಅವ್ರಿಗೆ ಯಾರು ಸರ್ಕಾರನೂ ಅವ್ರಿಗೆ ಸ್ಪಂದಿಸ್ತಾ ಇದ್ದಿಲ್ಲ. ಅದಕ್ಕೆ ಆಟೋ ಚಾಲಕರು ದಿನನಿತ್ಯ ನೋಡಿ ನಮಗೂ ಬೇಸತ್ತಾಗಿದೆ. ಅದಕ್ಕೋಸ್ಕರ ರೈತರ ಬೆಂಬಲ ಕೊಟ್ಟರೆ ನಾವು ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆಟೋ ಚಾಲಕರು ಹೇಗಿದೆ ಅಂದ್ರೆ ಪರಿಸ್ಥಿತಿ ದಿನನಿತ್ಯ 400-500 ರೂಪಾಯಿ ದುಡಿಯುವಂಥ ಪರಿಸ್ಥಿತಿ ಇದೆ. ಅದು 400 ಸಿದ್ದರಾಮಯ್ಯ ಸರ್ಕಾರ ಬಸ್ ಫ್ರೀ ಆದ ನಂತರ ಪರಿಸ್ಥಿತಿ ಆಟೋ ಚಾಲಕರು ಭಾಳ ಕೆಟ್ಟಾಗಿದೆ. ಈಗ ಆ ಪರಿಸ್ಥಿತಿ ರೈತರದು ಅದ ಥರನೇ ಆಗೈತೆ ಅವ್ರದ್ದು ಪರಿಸ್ಥಿತಿ. ದಿನನಿತ್ಯ ಏನೈತಿ, ಈಗ ನಾವು ಪ್ಯಾಸೆಂಜರ್ಗಳು ಬಂದ್ರೆ ಅಂದ್ರೆ ನಮ್ಗೆ ಹೊಟ್ಟೆ ತುಂಬ್ತಾವ. ಪ್ಯಾಸೆಂಜರ್ ಇರ್ಲಿಕ್ಕಂದ್ರೆ ನಮ್ದೇನು ಹೊಟ್ಟೆ ತುಂಬೋದಿಲ್ಲ. ರೈತರ ಏನೋ ಒಂದು ಗೊಬ್ಬರ ಆಗಲಿ ಒಂದು ಏನೋ ತಗೊಂಡು ಹೋದ್ರೆ ಅವರು ಸುಖದಾಗಿದ್ರೆ ನಾವು ಸುಖದಾಗಿರ್ತೀವ. ಈ ಥರ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ. ಇದಕ್ಕೋಸ್ಕರ ಏನೈತಿಲ್ಲ ನಾವು ಸ್ಟ್ರೈಕ್ ಬಂದು ನಿಂತೀವಿ ರೈತರ ಪರವಾಗಿ. ಅದಕ್ಕೆ ಸಹಕಾರ ಕೇಳ್ತಾ ಇದ್ದೀವಿ ನಾವು. ಇದು ಏನು ಆಟೋ ಚಾಲಕರ ಮಾತು. ಯಾಕಂತಂದ್ರೆ ರೈತ ಚೆನ್ನಾಗಿದ್ರೆ ಇಡೀ ದೇಶವೇ ಚೆನ್ನಾಗಿರುತ್ತೆ. ಯಾಕಂದ್ರೆ ದೇಶಕ್ಕೆ ಅನ್ನ ನೀಡುವಂತ ಅನ್ನದಾತ ರೈತ. ಆದ್ರಿಂದ ಅವರಿಗೆ ಕಷ್ಟ ಬಂದಿದೆ. ಅದಕ್ಕೋಸ್ಕರ ನಾವು ಅವರಿಗೆ ಸಪೋರ್ಟಿವ್ ಆಗಿ ಬಂದು ನಿಂತಿದ್ದೀವಿ ಅನ್ನೋ ಮಾತನ್ನ ಹೇಳುವ ಮೂಲಕ ತಮ್ಮದೇ ಆದ ರೀತಿಯಲ್ಲಿ